Happy birthday to my baby. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಂಗೆ ಗೊತ್ತು ನೀನು ಕೇಕ್ ತರಿಸಿರೋದು ಏನು ಸ್ಪೆಷಲ, ಆದರೆ ಮಾನಸನು ಕೇಕ್ ತರಿಸಿರೋದು ಗೊತ್ತು. ನನ್ನನ್ನು ಕೇಳಿಬಿಟ್ಟೆ ಅಡ್ರೆಸ್ನ ನನ್ನ ಹತ್ರನೇ ಈಸ್ಕೊಂಡು ಇವತ್ತು ಕೇಕ್ ಕಳಿಸಿರೋದು. ಸೊ ನೋ ಸರ್ಪ್ರೈಸ್, ನನಗಂತೂ ಗೊತ್ತಿತ್ತು ಇವಾಗ ಕೇಕ್ ಕಟ್ ಮಾಡಿಸ್ತಾರೆ ಅಂತ. ನೈಸ್, ಹ್ಯಾಪಿ ಬರ್ಡೇ ಮೈ ಓರಿಯೋ. ನೈಸ್. ಹಿಂಗೆ ಅಂತ ನಮ್ಮ ವಿ ತೊಗೊಬಂದಿರೋ ಕೇಕು. ಹ್ಯಾಪಿ ಬರ್ಡೇ ಮೈ ಓರಿಯೋ. ಸೊ ಇದು ನನಗೆ ಅಂತ ನಮ್ಮ ಅಕ್ಕ ಕಳಿಸಿರೋದು. ಮಾನಸ ನನ್ನ ಕಲೀಗು, ನನ್ನ ಫ್ರೆಂಡು. ಓಪನ್ ಮಾಡ್ತಾ ಇದ್ದೀವಿ. ಎರಡೆರಡು ಕೇಕ್ ಈ ಸಲ, ಮಿಡ್ ನೈಟಲ್ಲೇ ಎರಡೆರಡು ಕೇಕ್ ಈ ಸಲ ನನ್ನ ಬರ್ಡೇಗೆ. ಗೊತ್ತಾಗಿದೆ ಅಲ್ಲ. Happy birthday, my baby. Happy birthday to my baby. Happy birthday to my baby. Happy birthday, my dear Yashu. Happy birthday to you. ಥ್ಯಾಂಕ್ ಯು. ಇಲ್ಲಿ ನೀವು ಬನ್ನಿ ತಗೊಳ್ಳಿ ಕೇಕ್ ಇಲ್ಲಿಂದಾನೆ. ಥ್ಯಾಂಕ್ ಯು ಸೋ ಮಚ್. ಹಾಂ ಚೆನ್ನಾಗಿದೆ, ಚೆನ್ನಾಗಿದೆ, ಚೆನ್ನಾಗಿದೆ. ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಏನ್ ಮಾಡ್ತಾವ್ರೆಲ್ಲ ಬಾವ ತಂಗಿ ಎಲ್ಲ? ಒಬ್ರು ಟಿವಿ ನೋಡ್ತವ್ರೆ, ಇನ್ನೊಬ್ರು ಮಲಗಿದ್ದಾರೆ. ಸರಿ. Happy birthday. ಥ್ಯಾಂಕ್ ಯು. ಯಾವಾಗ ತಗೊಂಬಂದೆ? ನಿದ್ದೆ ಕಳಿಸ್ತೀಯ? ನಿದ್ದೆ ಬರುತ್ತೆ ಆದ್ರೆ ನೋಡ್ತೀನಿ ಏನಿದೆ ಅಂತ. ಐ ಗೆಸ್ ವಾಚ್ 100%. ಸೊ ಮಿಡ್ ನೈಟ್ 12 o'clock ಕೇಕ್ ಕಟ್ ಮಾಡಿ ನಾನು ಮಲಗಿದ್ದೆ. ಸೊ ವಿ ಮತ್ತೆ ಒಂದು 2 ಗಂಟೆ ಹಂಗೆ ಎದ್ದೇಳಿಸ್ಬಿಟ್ಟು ನನ್ನ ನಿದ್ದೆ ಕೆಡಿಸ್ಬಿಟ್ಟು ಗಿಫ್ಟ್ ಕೊಟ್ಟಿದ್ದು ಖುಷಿ ಆಯಿತು. ಜೊತೆಗೆ ಅಯ್ಯೋ ನಿದ್ದೆನೂ ಹೋಯ್ತಲ್ಲ ಅಂತಲೂ ಬೇಜಾರಾಯಿತು. ಬಟ್ ಜಾಸ್ತಿ ನಂಗೆ ಗಿಫ್ಟ್ ಕೊಟ್ಟಲ್ಲ ಅನ್ನೋದೇ ಖುಷಿ ಇತ್ತು. ಸೊ ನಾನು ಗಿಫ್ಟ್ನ ಎಕ್ಸ್ಪೆಕ್ಟ್ ಮಾಡಿದ್ದೆ, ಸೊ ವಾಚ್ ಕೊಡ್ತಾರೆ ಅಂತ. ಬಿಕಾಸ್ ಒಂದಿನ ಸರ್ಚ್ ಮಾಡಬೇಕಾದ್ರೆ ನಾನು ನೋಡಿಬಿಟ್ಟಿದ್ದೆ. ಶೀನು ಕ್ಯಾಶ್ಯೂ ಲಿಂಕ್ ತೆಗೆಸ್ಬೇಕು. ಚೆನ್ನಾಗಿದೆ. ಥ್ಯಾಂಕ್ ಯು. ವೆಲ್ಕಮ್. ಬ್ಲ್ಯಾಕ್ ಫುಲ್ ಬ್ಲ್ಯಾಕ್ ಅದು. ಅದೆಲ್ಲ ತೆಗಿಬೇಕು, ಕವರ್ಲ್ಲ ತೆಗಿಬೇಕು. ನೀನು ಕವರೆಲ್ಲ ತೆಗೆದ್ರೆ ಚೆನ್ನಾಗಿ ಕಾಣುತ್ತೆ. ಹ್ಯಾಪಿ ಬರ್ತ್ಡೇ ಮೈ ಬೇಬಿ. ಸೊ ನನ್ನ ಬರ್ಡೇ ಮಿಡ್ ನೈಟಲ್ಲಿ ಹೇಗೆ ಸೆಲೆಬ್ರೇಷನ್ ಆಯಿತು ಅಂತ ನೋಡಿದ್ರಲ್ಲ. ಸೊ ಅದೇ ರೀತಿ ನೆಕ್ಸ್ಟ್ ಡೇನೂ ಸೆಲೆಬ್ರೇಷನ್ ಇತ್ತು. ಸಮ್ ಪ್ಲ್ಯಾನ್ಸ್ ಎಲ್ಲ ಇತ್ತು ನಮ್ಮದು. ಬಟ್ ಎಲ್ಲ ಫ್ಲಾಪ್ ಆಗೋಯಿತು, ಎಲ್ಲ ಕ್ಯಾನ್ಸಲ್ ಮಾಡೋ ಥರ ಆಯಿತು. ನಾವು ಹೋಟೆಲೆಲ್ಲ ಬುಕ್ ಮಾಡ್ಕೊಂಡಿದ್ವಿ, ಸೊ ಎಲ್ಲ ಕ್ಯಾನ್ಸಲ್ ಆಯಿತು ಸಮ್ ರೀಸನಿಂದ. ನನ್ನ ಬರ್ಡೇಗೆ ಅಂತ ಆ್ಯಕ್ಚುಲಿ ಹೈಯತ್ ಸೆಂಟ್ರಿಕ್ ಹೆಬ್ಬಾಳ ಅಲ್ಲಿ ನಾವು 5 ಸ್ಟಾರ್ ಹೋಟೆಲ್ನ ಬುಕ್ ಮಾಡ್ಕೊಂಡಿದ್ವಿ 1 day ಸ್ಟೇಗೆ. ಸೊ ಆನ್ ದಿ ವೇ ಹೋಗ್ತಾ ಸಮ್ ಎಮರ್ಜೆನ್ಸಿ, ನಾಟ್ ಎಮರ್ಜೆನ್ಸಿ, ಯಾಕೋ ಕ್ಯಾನ್ಸಲ್ ಮಾಡಿಸ್ಬೇಕಂತ ಬಿಕಾಸ್ ಆಫ್ ಸಮ್ ರೀಸನ್ ಏನಂತ ನಾನು ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಹೇಳ್ತೀನಿ. ಯಾಕೆ ನನ್ನ ಬರ್ಡೇಗೆ ಹೈಯತ್ ಸೆಂಟ್ರಿಕ್ ಹೋಟೆಲ್ಗೆ ಹೋಗೋಕ್ಕಾಗಿಲ್ಲ, ಇವೊಂದು ನಾವು ಬುಕ್ ಮಾಡಿಕೊಂಡ್ರೂ ನಾವೇನಕ್ಕೆ ಹೋಗೋಕ್ಕಾಗಿಲ್ಲ ಅಂತ. ಸೊ ಇವಾಗ ಅದಕ್ಕೆ ಇಲ್ಲೇ ಅನ್ಕೋತಾ ಇದ್ದೀವಿ, ನಿಯರ್ ಬೈ ನಮ್ಮ ಮನೆ ಹತ್ರ RR ನಗರಲ್ಲಿ ಪಬ್ಬಿಗೆ ಹೋಗೋಣ, ಜಸ್ಟ್ ಒಂದು ಲಂಚ್ ಮಾಡ್ಕೊಂಬರೋಣ ಅಂತ.
ಸೊ ಇಲ್ಲಿ ಎಳ್ನೀರು ಮಾಡ್ತಾಯಿದ್ರು ರೋಡ್ ಸೈಡು. ಸೊ ಎಳ್ನೀರು ನೋಡಿ ಕುಡಿಬೇಕಂತ ಅನ್ನಿಸ್ತು, ಅದಕ್ಕೆ ಇಲ್ಲಿ ರೋಡ್ ಸೈಡ್ ಅಂದರೆ ಸೈಡಿಗೆ ಹಾಕಿದ್ದೀವಿ ಕಾರು. ವಿವಿ ಎಳ್ನೀರು ತರ್ತಾ ಇದ್ದಾರೆ ನನಗೆ ಅಂತ. ಸೊ ಎಳ್ನೀರು ಕುಡಿತಾ ನಾನು ವಿವಿ ಮತ್ತೆ ಲಂಚ್ ಪ್ಲ್ಯಾನ್ನು ಕೂಡ ಕ್ಯಾನ್ಸಲ್ ಮಾಡಿದ್ವಿ. ಪಬ್ಬಿಗೆ ಹೋಗೋ ಪ್ಲ್ಯಾನ್ನು ಕ್ಯಾನ್ಸಲ್ ಮಾಡಿ ಸೊ ಮನೆಗೆ ಹೋದ್ವಿ. ಸೊ ಹುಷಾರಿರಲಿಲ್ಲ ನನಗೆ, ಸೊ ಅದು ಒಂದು ರೀಸನ್ ಇತ್ತು. ಮತ್ತು 21st ನಾವೇನು ಮಾಡಿಲ್ಲ, ಜಸ್ಟು ಮತ್ತೆ ಮನೆಗೂ ಹೋಗಿ ಮನೇಲಿ ಫುಡ್ ಆರ್ಡರ್ ಮಾಡ್ಕೊಂಡು ತಿಂದ್ವಿ. ಸೊ ಅದಾದಮೇಲೆ 22nd ಗ್ಯಾಪ್ ಕೊಟ್ವಿ. 23rd ಮುಫಾಜಾ ಮೂವಿಗೆ ಹೋಗಿದ್ವಿ, ಸೊ ವೆಗಾ ಸಿಟಿ ಮಾಲ್ಗೆ. ಸೊ ಚೆನ್ನಾಗಿತ್ತು ಮೂವಿ, ಮಾತ್ರ ತುಂಬ ಚೆನ್ನಾಗಿತ್ತು, ನಂಗೆ ತುಂಬ ಇಷ್ಟ ಆಯಿತು. 3Dನಲ್ಲಿ ನೋಡಿದ್ವಿ, ಸಕ್ಕತ್ತಾಗಿತ್ತು. ಸೊ ಅದು ನಾವು ಐಮ್ಯಾಕ್ಸ್ 3Dನಲ್ಲೇ ನೋಡಬೇಕು ಅಂತ ಇದ್ದಿದ್ದಕ್ಕೆ ನಾವು ವೆಗಾ ಸಿಟಿಗೆ ಹೋಗಿದ್ದು. ಸೊ ಅಲ್ಲಿಂದ ಬರ್ತಾ ಪಾಪೈಸಲ್ಲಿ ನಾವು ಫುಡ್ ತಿನ್ಕೊಂಡು ಬಂದ್ವಿ. ಆ್ಯಕ್ಚುಲಿ ನಂಗೆ ಇಲ್ಲಿ ಚಿಕನ್ ಪಾಪ್ಕಾರ್ನ್ ತುಂಬ ಇಷ್ಟ ಆಯಿತು. ನೀವು ಯಾರಾದರೂ ಪಾಪೈಸ್ಗೆ ಹೋದರೆ ಚಿಕನ್ ಪಾಪ್ಕಾರ್ನ ತಪ್ಪದಲ್ಲೇ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಸೊ ಅದಾದಮೇಲೆ ಮತ್ತೆ ನಾವು 26th ಮ್ಯಾಕ್ಸ್ ಮೂವಿ ನೋಡೋದಕ್ಕೆ ಹೋಗಿದ್ವಿ. ಸೊ ಸುದೀಪ್ ಸರ್ದು ಮ್ಯಾಕ್ಸ್ ಮೂವಿ ರಿಲೀಸ್ ಆಗಿತ್ತಲ್ಲ 25th, 26th ಮ್ಯಾಕ್ಸ್ ಮೂವಿ ನೋಡಿದ್ವಿ. ನಮ್ಮನೆ ಹತ್ರ ಇರೋ ಫೋರಮ್ ಮಾಲಿಗೆ ಹೋಗಿದ್ವಿ. ಸೊ ಬಿಕಾಸ್ ನಾವು ಇಷ್ಟು ಬೇಗ ಬಂದರೆ ಯಾರು ಇರ್ತಾರೆ ಮಾಲ್, ಇಡೀ ಫುಲ್ ಬೆಳಗ್ಗೆನೇ ಬಂದಿದ್ದೀವಿ. ಇರಬೇಕಪ್ಪ, ಜನರಿಗೆ ಜಾಸ್ತಿ ಆರಾಮಾಗಿರುತ್ತೆ, ಚೆನ್ನಾಗಿದೆ ಒಂಥರ. ಫುಲ್ ಖಾಲಿ, ನಾನು ಯಾವತ್ತೂ ಇಷ್ಟು ಖಾಲಿ ಮಾಲೇ ನೋಡಿರಲಿಲ್ಲ. ಫುಲ್ ಮಾಲೆ ಖಾಲಿ ಹೊಡಿತಾ ಇತ್ತು. ಬಿಕಾಸ್ ನಾವು ಮಾರ್ನಿಂಗ್ ಶೋನೇ ಬುಕ್ ಮಾಡ್ಕೊಂಡಿದ್ದು. ಮಾರ್ನಿಂಗ್ ಅಂದರೆ ಅರ್ಲಿ ಮಾರ್ನಿಂಗ್ ಶೋ ಏನಲ್ಲ, ಸೊ 9 ಗಂಟೆ ಶೋ ಬುಕ್ ಮಾಡ್ಕೊಂಡಿದ್ವಿ. 8:50 ಶೋ ಬಸ್ ಸ್ಟಾರ್ಟ್ ಆಗಿದೆ 9 ಗಂಟೆಗೆ. ಸೊ ಫುಲ್ ಖಾಲಿ ಇತ್ತಲ್ಲ, ಒಂಥರ ಚೆನ್ನಾಗಿತ್ತು. ಇನ್ನು ಜನ ಜಾಸ್ತಿ ಇರಲಿಲ್ವಲ್ಲ, ಜಾಸ್ತಿ ಗಿಜಿ ಅನ್ನಿಸ್ತಾ ಇರಲಿಲ್ಲ, ಚೆನ್ನಾಗಿತ್ತು. ಇದಾಗಿತ್ತು ನನ್ನ ಬರ್ಡೇ ಸೆಲೆಬ್ರೇಷನ್. 2024 ಬರ್ಡೇ ಸೆಲೆಬ್ರೇಷನ್ ಹೇಗಾಯಿತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಮುಗಿಸೋಣ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.